ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SDK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮುಂದೆ ಬರುವ NTPC ಗ್ರಾಜ್ಯುಯೇಟ್ ಮತ್ತು ಅಂಡರ್ ಗ್ರಾಜ್ಯುಯೇಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಇನ್ನೊಂದು ತಿಂಗಳಲ್ಲಿ ಎಕ್ಸಾಮ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಮುಂದಿನ 30 ದಿನಗಳಲ್ಲಿ ನಿಮ್ಮ ತಯಾರಿ ಹೇಗಿರಬೇಕು ಈ ಪರೀಕ್ಷೆಗೆ ಸಂಬಂಧಪಟ್ಟ ಅಂತ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಇದೆ, ಬೇಕಾದವರು ಜಾಯಿನ್ ಕೂಡ ಆಗ್ಬೋದು. ಫ್ರೀ ಟೆಲಿಗ್ರಾಮ್ ಮತ್ತು ಪೇಯ್ಡ್ ಟೆಲಿಗ್ರಾಮ್ ಎರಡು ಕೂಡ ಇದೆ. ಪೇಯ್ಡ್ ಟೆಲಿಗ್ರಾಮ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋದಾದ್ರೆ NTPC ಮತ್ತು ಗ್ರೂಪ್ ಡಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ತಯಾರಿ ನಡೆಸ್ತಕ್ಕಂಥ ಅಭ್ಯರ್ಥಿಗಳು ಜಾಯಿನ್ ಆಗ್ಬೋದು. 99 ರುಪೀಸ್ ಅನ್ನ ಪೇ ಮಾಡಿ ನೀವು ಈ ಗ್ರೂಪ್ ಜಾಯಿನ್ ಆದ್ರೆ ನಿಮಗೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಿರೋ ಇಂಪಾರ್ಟೆಂಟ್ ಆಗಿರೋ PDF ನೋಟ್ಸ್ ಗಳನ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡಿ ನಂತರ ನೀವು ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಸೊ ಒಂದು ಬ್ರೀಫಿಂಗ್ ನೋಡ್ಕೊಂಡ್ ಬಂದ್ಬಿಡೋಣ. ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ನಿಮ್ಗೆ ಸ್ವಲ್ಪ ಮೋಟಿವೇಶನ್ ಸಿಗ್ಲಿ, ಜೊತೆಗೆ ನಿಮ್ಮ ಪಿಕ್ಚರ್ ಏನಿದೆ ಎಕ್ಸಾಮಿನೇಷನ್ ಪಿಕ್ಚರ್ ಅದು ಸ್ವಲ್ಪ ಕ್ಲಿಯರ್ ಆಗಿರ್ಲಿ ಅಂತ ಹೇಳಿ. ವೇಕೆನ್ಸಿಗಳ ಬಗ್ಗೆ ಮಾತಾಡೋದಾದ್ರೆ RRB NTPC 2024-25ರಲ್ಲಿ 2 ಹಂತದ ಪರೀಕ್ಷೆಗಳಿವೆ. ಜೊತೆಗೆ 2 ರೀತಿ ಪೋಸ್ಟಿಂಗ್ ಕೂಡ ಇದೆ. 2 ರೀತಿ ಪೋಸ್ಟ್ ಗಳನ್ನ ಕಾಲ್ ಮಾಡಿದ್ರು. ಒಂದು ಗ್ರಾಜುಯೇಟ್ ಲೆವೆಲ್ ಅಂದ್ರೆ ಪದವಿ ಆಗಿರ್ತಕ್ಕಂಥವ್ರು ಅರ್ಜಿ ಹಾಕುವಂತದ್ದು. 8113 ಹುದ್ದೆಗಳಿದ್ವು ಒಟ್ಟಾರೆಯಾಗಿ. ಇದು ಒಟ್ಟು ನಾನು ಎಲ್ಲಾ ಝೋನ್ ಗಳನ್ನ ಕವರ್ ಮಾಡಿ ಹೇಳ್ತಿರೋದು. ನೀವು ಯಾವ ಝೋನ್ಗೆ ಹಾಕಿದ್ರೆ ಅದನ್ನ ನೀವು ನೋಡ್ಕೋಬಹುದು, ಸಪರೇಟ್ ಆಗಿರುತ್ತೆ. ಇನ್ನು ಅಂಡರ್ ಗ್ರಾಜುಯೇಟ್ ಅಂದ್ರೆ PUC ಆಗಿರ್ತಕ್ಕಂಥವ್ರು ಅರ್ಜಿ ಹಾಕುವಂತ ಹುದ್ದೆಗಳು 3445. ಇದು SSLC ಆಗಿದ್ರು ಕೂಡ ನೀವು ಅರ್ಜಿಗಳನ್ನ ಇದಕ್ಕೆ ಹಾಕ್ಬೋದು. ITI SSLC ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕಿರ್ತಾರೆ. ಒಟ್ಟು ನೋಡಿ, ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಇರತಕ್ಕಂಥ ಹುದ್ದೆಗಳನ್ನ ಒಂದ್ ಕಡೆ ಕೊಟ್ಟಿದ್ದೀನಿ. ಅದು ಯಾವ ಸ್ಕೇಲ್ ಅಲ್ಲಿ ಇದೆ, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಅಂತ ಮತ್ತು ಸ್ಟೇಷನ್ ಮಾಸ್ಟರ್, ಇವೆರಡು ಲೆವೆಲ್ 6 ನ ಹುದ್ದೆಗಳು. ಇದರಲ್ಲಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 1736 ಹುದ್ದೆ, ಸ್ಟೇಷನ್ ಮಾಸ್ಟರ್ 994 ಹುದ್ದೆ ಇದೆ. ಇನ್ನು ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಅಕೌಂಟೆಂಟ್ ಕಮ್ ಟೈಪಿಸ್ಟ್ ಎಲ್ಲ 5ನೇ ಲೆವೆಲ್ ನ ಹುದ್ದೆಗಳಾಗಿರ್ತವೆ. ಎಲ್ಲ ಸೇರಿ ನಿಮ್ಗೆ 8113 ಹುದ್ದೆಗಳು ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಇದೆ. ಅದೇ ರೀತಿ ಅಂಡರ್ ಗ್ರಾಜುಯೇಟ್ ಅಲ್ಲಿ ನಿಮ್ಗೆ ಲೆವೆಲ್ 2 ಮತ್ತು ಲೆವೆಲ್ 3 ನ ಹುದ್ದೆಗಳಿವೆ. ಅದರಲ್ಲಿ ಲೆವೆಲ್ 3 ಹುದ್ದೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ 2022 ಹುದ್ದೆ. ಇನ್ನು ಮುಡ್ದಂತ 3 ಕೂಡ ಲೆವೆಲ್ 2 ನ ಹುದ್ದೆಗಳು. ಓವರ್ ಆಲ್ ಆಗಿ 3445 ಹುದ್ದೆಗಳಿವೆ. ಇಷ್ಟು ವಿಷಯಗಳು ಕ್ಲಿಯರ್ ಅನ್ಕೋತೀನಿ. ನೋಡಿ, ಗ್ರಾಜುಯೇಟ್ ಲೆವೆಲ್ ನ ಎಕ್ಸಾಮಿನೇಷನ್ ಬೇರೆ, ಅಂಡರ್ ಗ್ರಾಜುಯೇಟ್ ಲೆವೆಲ್ ನ ಎಕ್ಸಾಮಿನೇಷನ್ ಬೇರೆ. ಸಪರೇಟ್ ಆಗಿ ಅರ್ಜಿ ಹಾಕಿದ್ರೆ ನೀವು ಎರಡಕ್ಕೂ ಸಪರೇಟ್ ಆಗಿ ಎಕ್ಸಾಮ್ ಬರೀಬೇಕು. ಎರಡೂ ಕೂಡ ಸಪ್ರೇಟ್ ಆಗಿ 2 ಹಂತದಲ್ಲಿ ಪರೀಕ್ಷೆ ನಡೀತಾರೆ, CBT 1 CBT 2. ಸೊ ಇವಾಗ ಅದನ್ನ ಹೇಳಕ್ ಬಂದೆ. ಎಕ್ಸಾಮಿನೇಷನ್ ಜರ್ನಿ ಯಾವ ತರ ಇರುತ್ತೆ ನಿಮ್ಗೆ ಕ್ಲಾರಿಟಿ ಇದೆ ಅನ್ಕೋತೀನಿ. ಮೊದಲು CBT 1 ಮಾಡ್ತಾರೆ. CBT 1 ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ. CBT ಅಂತ ಹೇಳಿದ್ರೆ ಕಂಪ್ಯೂಟರ್ ನಲ್ಲಿ ನೀವು ಈ ಪರೀಕ್ಷೆಯನ್ನ ಬರೀತೀರಾ. ಮೊದಲನೇ ಹಂತದ ಪರೀಕ್ಷೆಯನ್ನ CBT 1 ಅಂತ ಕರಿತೀವಿ. ಇದರಲ್ಲಿ ಕಟ್ ಆಫ್ ನಿಲ್ಲಿಸ್ತಾರೆ. ಇದರಲ್ಲಿ ನೀವು ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಕಟ್ ಆಫ್ ನಿಲ್ಲಿಸಂತ ಅಂಕಕ್ಕಿಂತ ಹೆಚ್ಚು ಅಂಕಗಳು ನಿಮಗೆ ಬಂದ್ರೆ CBT 2 ಬರ್ತೀರಾ, 2ನೇ ಹಂತದ CBT. ಅಲ್ಲಿ ಪಡ್ಕೊಳ್ಳುವಂತ ಅಂಕಗಳು ನಿಮ್ಮ ಅಂತಿಮ ಆಯ್ಕೆ ಪಟ್ಟಿಗೆ ಅನುಕೂಲ ಆಗುತ್ತೆ. ಅಂದ್ರೆ ನಿಮ್ಗೆ ಯಾವ ಹುದ್ದೆ ಸಿಗುತ್ತೆ ಅನ್ನೋದನ್ನ CBT 2 ನ ಅಂಕಗಳು ಡಿಸೈಡ್ ಮಾಡ್ತವೆ. ತದನಂತರ ಕೆಲವೊಂದು ಹುದ್ದೆಗಳಿಗೆ ಟೈಪಿಂಗ್ ಟೆಸ್ಟ್ ಗಳ ಅವಶ್ಯಕತೆ ಇರುತ್ತೆ. ಕೆಲವೊಂದು ಹುದ್ದೆಗಳಿಗೆ CBET ಅಂತ ಹೇಳ್ತೀವಿ, ಅದರ ಅವಶ್ಯಕತೆ ಇರುತ್ತೆ. ಸ್ಟೇಷನ್ ಮಾಸ್ಟರ್ ಮುಂತಾದ ಹುದ್ದೆಗಳಿಗೆ 3ನೇ ಹಂತದ ಅವಶ್ಯಕತೆ ಯಾವ್ಯಾವ ಹುದ್ದೆಗಳಿದೆ ಅದಿರುತ್ತದೆ. ಇಲ್ಲ ಅಂದ್ರೆ ನಿಮ್ಗೆ ಯಾವುದೇ ಹಂತ ಇಲ್ಲ ಅಂದ್ರೆ 2ನೇ ಹಂತದಲ್ಲಿ ಕೆಲವು ಹುದ್ದೆಗಳಿಗೆ 3ನೇ ಹಂತನೂ ಇರುತ್ತೆ. ಅಂದ್ರೆ ಟೈಪಿಂಗ್ ಮಾಡೋದು, ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಕೆಲವು ಹುದ್ದೆಗಳಿಗೆ. ಕೆಲವು ಹುದ್ದೆಗಳಿಗೆ ಟ್ರೈನಿಂಗ್ CBET ಅಂತ ಹೇಳಿದ ಸ್ಟೇಷನ್ ಮಾಸ್ಟರ್ ಇದೆಯಲ್ಲ, ಆ ಹುದ್ದೆಗಳಿಗೆ ಇನ್ನೂ ಸ್ವಲ್ಪ ಅಡಿಷನಲ್ ಆಗಿ ಇನ್ನೂ ಒಂದು ಹಂತದಲ್ಲಿ ನೀವು ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕು. ಅದನ್ನ ಮುಂದಿನ ಹಂತಗಳಲ್ಲಿ ನೀವು ನೋಡ್ಕೋಬಹುದು. ಏನು ಇಲ್ಲ, ಕೆಲವು ಹುದ್ದೆಗಳು 2ನೇ ಹಂತದ ಪರೀಕ್ಷೆಯನ್ನ ಪಾಸ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿಮ್ಗೆ ಜಾಬ್ ಸಿಗುತ್ತೆ. ಸೊ CBT 1 CBT 2 ಎರಡು ಪ್ರಮುಖವಾದ ಹಂತಗಳು. ಅದಾದ್ಮೇಲೆ ಅವಶ್ಯಕತೆ ಇದ್ರೆ ಟೈಪಿಂಗ್ ಟೆಸ್ಟ್, ಇಲ್ಲ ಅಂದ್ರೆ ಮುಂದಿನ ಹಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್. ಈ 4th ಹಂತ ಇದೆಯಲ್ಲ, ಇಲ್ಲಿವರೆಗೂ ನಿಮ್ಮ ಜಾಬ್ ಕನ್ಫರ್ಮ್ ಅಂತ ಹೇಳಕ್ಕಾಗಲ್ಲ. ಒಂದ್ಸಲ ನೀವು ಡಾಕ್ಯುಮೆಂಟ್ ವೆರಿಫೈ ಮಾಡಿ ಮೆಡಿಕಲ್ ಎಕ್ಸಾಮಿನೇಷನ್ ಪಾಸ್ ಆದ್ರೆ ಮಾತ್ರ ನೀವು ಈ ಒಂದು ಜಾಬ್ ನ ಪಡ್ಕೊಂಡ್ರಿ ಅಂತ ಹೇಳ್ಬೋದು. ಸೊ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆಲ್ಲ ಗೊತ್ತಿರೋಂಗೆ CBT 1 90 ನಿಮಿಷ ಕಾಲಾವಕಾಶ ಇರುತ್ತೆ. 3 ಮುಖ್ಯವಾದ ಸಬ್ಜೆಕ್ಟ್ಗಳು. ರೀಸನಿಂಗ್ ಬಂದ್ಬಿಟ್ಟು 30 ಕ್ವಶನ್ಸ್ ಇರ್ತವೆ, 30 ಅಂಕಗಳು. GK ಮತ್ತು GS 40 ಪ್ರಶ್ನೆಗಳು, 40 ಅಂಕಗಳು. ಇದರಲ್ಲಿ ಭಾಗ ಮಾಡ್ಕೊಳ್ಳಿ. ಮತ್ತೆ ಸೈನ್ಸ್ ಅಪ್ರಾಕ್ಸಿಮೇಟ್ಲಿ 20 ಬರುತ್ತೆ, ಉಳಿದಂತೆ GK ಅಪ್ರಾಕ್ಸಿಮೇಟ್ಲಿ 20 ಬರುತ್ತೆ. GK ಅಲ್ಲಿ ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸ್ ಎಲ್ಲ ಸೇರ್ಕೊಂಡಿರುತ್ತೆ. ಇನ್ನು ಮ್ಯಾಥಮೆಟಿಕ್ಸ್ ಅಲ್ಲಿ 30 ಪ್ರಶ್ನೆಗಳು, 30 ಅಂಕಗಳು. ಒಟ್ಟು 100 ಪ್ರಶ್ನೆಗಳು, 100 ಅಂಕಗಳು, 90 ನಿಮಿಷ, 1.5 ಗಂಟೆ ಕಾಲಾವಕಾಶ.
ಪ್ರತಿ ತಪ್ಪು ಉತ್ತರಕ್ಕೆ 1/3 ನೆಗೆಟಿವ್ ಮಾರ್ಕಿಂಗ್ ಇದೆ. ಅಂದ್ರೆ 3 ತಪ್ಪು ಉತ್ತರಗಳನ್ನ ನೀವು ಎಕ್ಸಾಮ್ ಅಲ್ಲಿ ಬರೆದ್ರೆ 1 ಅಂಕವನ್ನ ಕಳ್ಕೊತೀರಾ. CBT 2 ಅಲ್ಲಿ ಸ್ವಲ್ಪ ಬದಲಾವಣೆ ಏನು ಅಂದ್ರೆ ಮ್ಯಾಥ್ಸ್ ರೀಸನಿಂಗ್ ಅಲ್ಲಿ 5 ಮಾರ್ಕ್ಸ್ ಜಾಸ್ತಿ ಮಾಡ್ತಾರೆ. ಸಮಯದ ಯಾವುದೇ ಬದಲಾವಣೆ ಇರೋದಿಲ್ಲ, 90 ನಿಮಿಷನೇ ಇರುತ್ತೆ ಟೈಮು, 20 ಅಂಕ ಜಾಸ್ತಿ ಆಗುತ್ತೆ. ಮ್ಯಾಥ್ಸ್ ರೀಸನಿಂಗ್ ಅಲ್ಲಿ 5 ಅಂಕ, GK GS ಅಲ್ಲಿ 50 ಅಂಕ. ಈಗ ಸೈನ್ಸ್ ಮತ್ತೆ GK ನ 25-25 ಅಂತ ಭಾಗ ಮಾಡ್ಕೋಬಹುದು. 25-25 ಅಂತ ಡಿವೈಡ್ ಮಾಡ್ಕೊಳ್ಳಿ. ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಇದು ಡಿಫ್ರೆಂಟ್ ಆಗುತ್ತೆ. ಅಂದ್ರೆ ಎಕ್ಸಾಕ್ಟ್ ಆಗಿ 50-50% ಕೊಡ್ಬೇಕು ಅಂತಿಲ್ಲ. ಕೆಲವೊಮ್ಮೆ 20 ಮಾರ್ಕ್ಸ್ ಸೈನ್ಸ್ ಕೊಟ್ಟು 30 ಮಾರ್ಕ್ಸ್ಗೆ GK ಕೊಡ್ಬೋದು. ಕೆಲವೊಮ್ಮೆ ಸೈನ್ಸ್ ಅನ್ನೇ ಜಾಸ್ತಿ ಮಾಡಿ GK ನ ಕಮ್ಮಿ ಮಾಡ್ಬೋದು. ಕರೆಂಟ್ ಅಫೇರ್ಸ್ ಅನ್ನ ಜಾಸ್ತಿ ಮಾಡ್ಬೋದು GK ಅಲ್ಲಿ, ಇಲ್ಲ ಸ್ಟ್ಯಾಟಿಕ್ GK ನ ಜಾಸ್ತಿ ಮಾಡ್ಬೋದು. ಇದೆಲ್ಲ ಆ ಒಂದು ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಪ್ರಿಪರೇಷನ್ ಮೇಲೆ ಡಿಪೆಂಡ್ ಆಗತ್ತಷ್ಟೇ. ಇಲ್ಲೂ ಕೂಡ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಈ ಪರೀಕ್ಷೆಯಲ್ಲಿ ಏನ್ ಅಂಕಗಳನ್ನ ಪಡ್ಕೋತೀರಾ ಇದೇ ನಿಮ್ಮ ನೇಮಕಾತಿಗೆ ಅಂತಿಮವಾಗುತ್ತೆ CBT 2. 2019ರಲ್ಲಿ NTPC ಎಕ್ಸಾಮ್ ನಡೆದಿತ್ತು. ಅದರ CBT 1 133 ಶಿಫ್ಟ್ಗಳಲ್ಲಿ ನಡೆದಿದೆ. ಪ್ರತಿ ಶಿಫ್ಟ್ ಅಲ್ಲೂ 100 ಕ್ವಶನ್ಸ್ ಅಂತ ಹೇಳಿದ್ರೆ ಸುಮಾರು 13,300 ಕ್ವಶನ್ಸ್ ಅವೈಲೇಬಲ್ ಇರುತ್ತೆ ನಿಮ್ಮ ಹತ್ರ ಟೋಟಲ್ ಆಗಿ. ಓಕೆ, ಇದು ಇಂಗ್ಲಿಷ್ ಕನ್ನಡ ಮಾಧ್ಯಮ ಎಲ್ಲಾಗ್ಲೂ ಇರುತ್ತೆ. ನಮ್ಮ ಹತ್ರ ಕನ್ನಡ ಮಾಧ್ಯಮದ ಕ್ವಶನ್ ಪೇಪರ್ಸ್ ಇದೆ, ಬೇಕು ಅಂದವರು ಪರ್ಚೇಸ್ ಮಾಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ನಂಬರ್ ಕೂಡ ಅವೈಲೇಬಲ್ ಇರುತ್ತೆ, ವಾಟ್ಸ್ಆಪ್ ನಂಬರ್, ಬೇಕಾದವರು ಪರ್ಚೇಸ್ ಮಾಡ್ಕೊಳ್ಳಿ. ಇನ್ನು ಮೊದಲನೇ ಹಂತ ಪಾಸ್ ಆದ್ರೆ ಎರಡನೇ ಹಂತದ 18 ಶಿಫ್ಟ್ ಗಳಲ್ಲಿ ಎಕ್ಸಾಮ್ ಮಾಡಿದ್ರು. 35 × 120 ಕ್ವಶನ್ಸ್ಗೆ ಎಕ್ಸಾಮ್ ಇದ್ದು 4,200 ಕ್ವಶನ್ಸ್ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಇದಿಷ್ಟು ನಿಮ್ಮ ಹತ್ರ ಆಲ್ರೆಡಿ ಅವೈಲೇಬಲ್ ಇರೋದು 2019ರ ಎಕ್ಸಾಮಿನೇಷನ್ ನ ಸ್ಟಾಟ್ಸ್. ಇದು CBT 1 ಅಲ್ಲಿ ಎಷ್ಟು ನಡೆದಿತ್ತು, CBT 2 ಅಲ್ಲಿ ಎಷ್ಟು ನಡೆದಿತ್ತು ಅಂತ ಹೆಚ್ಚಿನ ಮಾಹಿತಿ. ನೆಕ್ಸ್ಟ್ ಕಟ್ ಆಫ್ ಬಗ್ಗೆ ಮಾತಾಡೋದಾದ್ರೆ ಪ್ರತಿಯೊಂದು ಲೆವೆಲ್ಗೂ ಬೇರೆ ಬೇರೆ ಕಟ್ ಆಫ್ ಇರ್ತಿತ್ತು. ಲಾಸ್ಟ್ ಟೈಮ್ ಎಕ್ಸಾಮ್ ನಡೆದಾಗ ಪ್ರತಿ ಲೆವೆಲ್ಗೂ ಕಟ್ ಆಫ್ ಇರ್ತಿತ್ತು. ಹೈಯೆಸ್ಟ್ ಲೆವೆಲ್ ನ ಇಲ್ಲಿ ಇಟ್ಕೊಂಡು ನಾನು ಕಟ್ ಆಫ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ ಬೆಂಗಳೂರಿನಲ್ಲಿ 2,470 ಹುದ್ದೆಗಳು ಕಳೆದ ಬಾರಿ ಖಾಲಿ ಇದ್ವು. ಈ ಸಲ 500 ಹುದ್ದೆಗಳೇನೋ ಇವೆ ಅಷ್ಟೇನೆ. UR ಕ್ಯಾಟಗರಿಗೆ 78.71 ನಿಲ್ಸಿದ್ರು. ನೋಡಿ, ಲೆವೆಲ್ 6 ಅನ್ನೋದು ಅವ್ರು ಕೊಟ್ಟಿರುವ ಕ್ಯಾಟಗರಿ ಲೆವೆಲ್ಗಳಲ್ಲಿ ಹೈಯೆಸ್ಟ್ ಲೆವೆಲ್, ಅಂದ್ರೆ ಅತಿ ದೊಡ್ಡ ಹುದ್ದೆ, ಸ್ಟೇಷನ್ ಮಾಸ್ಟರ್ ಹುದ್ದೆ ಇದೆಯಲ್ಲ, ಅದಕ್ಕೆ ಕೊಟ್ಟಿರೋ ಕಟ್ ಆಫ್ ಇದು. ಬೇರೆ ಇದಕ್ಕೆ ನೀವು ಸಪರೇಟ್ ಆಗಿ ನೋಡ್ಕೋಬಹುದು. ಈ ಸಲ ಈ ತರ ಕಟ್ ಆಫ್ ಇರೋದಿಲ್ಲ, ಜನರಲ್ ಕಟ್ ಆಫ್ ಇರುತ್ತೆ. ಸೊ ನೋಡಿ, ಲೆವೆಲ್ 6 ಹೈಯೆಸ್ಟ್ ಪೋಸ್ಟ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡ್ಕೊಳ್ಳಿ, ಬೆಂಗಳೂರು 2,470 ಪೋಸ್ಟ್ ಇತ್ತು. ಅನ್ರಿಸರ್ವ್ ಅವ್ರಿಗೆ 78ಕ್ಕೆ ನಿಲ್ಸಿದ್ರು. ಇವೆಲ್ಲ CBT 1 ನ ಕಟ್ ಆಫ್ಗಳು, ಮೊದಲನೇ ಹಂತದ ಎಕ್ಸಾಮ್ ನ ಕಟ್ ಆಫ್ಗಳು. ನಿಮ್ಗೆ ಎಷ್ಟು ಅಂಕಗಳು ಪಡ್ಕೋಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಸಿಗ್ಲಿ ಅಂತ. ಜೊತೆಗೆ ಈ ಬಾರಿ ಪೋಸ್ಟ್ಗಳು ಕಡಿಮೆ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಬೆಂಗಳೂರು ಝೋನ್ ಅಲ್ಲಿ ಸುಮಾರು 500 ಪೋಸ್ಟ್ಗೆ 2 ಲಕ್ಷಕ್ಕಿಂತ ಹೆಚ್ಚು ಜನ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ನಿಮ್ಗೆ ಫೋಕಸ್ ಸಿಗ್ಲಿ, ಎಷ್ಟು ಅಂಕಗಳು ಬೇಕು ಅಂತ ಒಂದು ಐಡಿಯಾ ಸಿಗ್ಲಿ ಅಂತ ಅಷ್ಟೇ ಇದು. ಅನ್ರಿಸರ್ವ್ಗೆ 78, EWSಗೆ 71, OBC ಅವ್ರಿಗೆ 72, SC ಅವ್ರಿಗೆ 66, ST ಅವ್ರಿಗೆ 60 ಅಂಕಗಳಿಗೆ ಹೈಯೆಸ್ಟ್ ಲೆವೆಲ್ ಏನಿತ್ತು ಕಳೆದ ಬಾರಿ ಆ ಕಟ್ ಆಫ್ ಅನ್ನ ನಿಲ್ಲಿಸಲಾಗಿತ್ತು. ಉಳಿದಂತ ಪೋಸ್ಟ್ಗಳು ನೋಡ್ಕೋಬಹುದು ಯಾವ ಝೋನ್ ಅಲ್ಲಿ ಏನೇನಿತ್ತು ಅಂತ. ಇಲ್ಲಿ ಹುದ್ದೆಗಳಿಗೆ ಅನುಗುಣವಾಗಿ ಕಳೆದ ಬಾರಿಯ 2019ರ CBT 1 ನ ಕಟ್ ಆಫ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು, ಇನ್ನು 30 ದಿನ ಇದೆ ಟೈಮು. ಪ್ರಿಪರೇಷನ್ ಶುರು ಮಾಡಿದೀವಿ. ಕೆಲವರು ಮುಗಿಸಿರ್ತಾರೆ, ಕೆಲವ್ರದ್ದು ಅರ್ಧ ಆಗಿರುತ್ತೆ. ಇನ್ನು ಉಳಿದಿರುವಂತ 1 ತಿಂಗಳಲ್ಲಿ ಎಕ್ಸಾಮ್ ಆದ್ರೆ ಏನ್ ಮಾಡ್ಬೇಕು? ಪ್ರತಿದಿನ ಸರಿಸುಮಾರು 8 ರಿಂದ 9 ಗಂಟೆ ಅಧ್ಯಯನ ಮಾಡ್ಬೇಕು. ಅಧ್ಯಯನ ಮಾಡೋದು ಅಂದ್ರೆ ಇಲ್ಲಿ ನಿಮ್ಗೆ 9 ಗಂಟೆ ಓದ್ಬೇಕಾ ಅಂತ ಹೇಳಿದ್ರೆ ಇಲ್ಲ. ಇಲ್ಲಿ ಮ್ಯಾಥ್ಸ್ ರೀಸನಿಂಗ್ ಎಲ್ಲ ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಸಮಯ ಓದೋ ಅವಶ್ಯಕತೆ ಇರೋದಿಲ್ಲ, ಅದನ್ನ ಬರೆಯೋ ಅವಶ್ಯಕತೆ ಇರುತ್ತೆ. ಮ್ಯಾಥ್ಸ್ ರೀಸನಿಂಗ್ ಎಷ್ಟು ಬರಿತೀರಾ ಅಷ್ಟು ಒಳ್ಳೇದು. ಸಾಮಾನ್ಯ ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ ಹಾಗೂ ಸ್ಟ್ಯಾಟಿಕ್ GK ಇವುಗಳನ್ನ ಓದ್ಬೇಕಾಗತ್ತೆ. ಕನಿಷ್ಠ ಒಂದು 2 ರಿಂದ 3 ಅವರ್ ಇದಕ್ಕೆ ಮೀಸಲಿಡಿ. ಉಳಿದಂತ ಎಲ್ಲಾ ಟೈಮ್ ಅನ್ನ ಡಿವೈಡ್ ಮಾಡ್ಕೊಂಡು ನಿಮ್ಮ ಮ್ಯಾಥ್ಸ್ ಮತ್ತು ರೀಸನಿಂಗ್ ನ ಸಬ್ಜೆಕ್ಟ್ ಗಳನ್ನ ಕ್ಲಿಯರ್ ಮಾಡ್ತಾ ಬನ್ನಿ. ಪ್ರತಿದಿನ ಒಂದು ಅಣುಕು ಪರೀಕ್ಷೆ ಅಂದ್ರೆ ಮೋಕ್ ಟೆಸ್ಟ್ ಅಂತ ಕರಿತೀವಿ. ನಿಮ್ಗೆ ಎಲ್ಲ ಅವೈಲೇಬಲ್ ಇರುತ್ತೆ. ಆನ್ಲೈನ್ ಅಲ್ಲಿ, ಆಫ್ಲೈನ್ ಅಲ್ಲಿ ಸಿಗೋದು ಕಷ್ಟ ಇದೆ. ಇದು ಆನ್ಲೈನ್ ಅಲ್ಲಿ ಹಲವಾರು ಆಪ್ಗಳಲ್ಲಿ, ವೆಬ್ಸೈಟ್ಗಳಲ್ಲಿ ಮೋಕ್ ಟೆಸ್ಟ್ ಸಿಗುತ್ತೆ. ಕನ್ನಡ ಭಾಷೆಯಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಸಾಧ್ಯವಾದಷ್ಟು ಇಂಗ್ಲಿಷ್ ಭಾಷೆಯಲ್ಲಿ ಸಿಗುವಂತ ಮೋಕ್ ಟೆಸ್ಟ್ಗಳು, ಫ್ರೀಯಾಗಿ ಸಿಗುವಂತ ಮೋಕ್ ಟೆಸ್ಟ್ಗಳನ್ನ ಸಾಧ್ಯವಾದಷ್ಟು ಒಂದೊಂದು ಅಟೆಂಡ್ ಮಾಡಿ. ಇದನ್ನ 9 ಗಂಟೆಗಳ ಟೈಮ್ಗೆ ಸೇರಿಸ್ಕೊಂಡ್ರು ನಡೆಯುತ್ತೆ, ಸೇರಿಸ್ಕೊಳ್ದಿದ್ರು ನಡೆಯುತ್ತೆ. ನೀವು ಸ್ಟಡಿ ರಿನೈವರ್ಸ್ ಮಾಡಿ ಅದನ್ನ ಸಪರೇಟ್ ಆಗು ಮಾಡ್ಬೋದು, ಇದ್ರೊಳಗಡೆನೂ ಸೇರಿಸ್ಕೋಬಹುದು. ಪ್ರತಿದಿನ ಮ್ಯಾಥ್ಸ್ ಮತ್ತು ರೀಸನಿಂಗ್ ನ ಒಂದು 60 ರಿಂದ 70 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್, PYQ ಅಂತ ಹೇಳ್ತಾರೆ. ಹಲವಾರು ಚಾನೆಲ್ಗಳಲ್ಲಿ ಯೂಟ್ಯೂಬ್ ವಿಡಿಯೋಗಳು ಬರ್ತವೆ. ಕ್ವಶನ್ ಪೇಪರ್ಸ್ ಇದ್ರೆ ನಿಮ್ಮ ಹತ್ರ ನೀವೇ ಸಾಲ್ವ್ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಯೂಟ್ಯೂಬ್ ಅಲ್ಲಿ ಸಾಲ್ವ್ ಮಾಡುತ್ತಾರೆ. ಆ ವಿಡಿಯೋಸ್ ಗಳನ್ನ ಪ್ಲೇ ಮಾಡ್ಕೊಂಡು, ಕ್ವಶನ್ಸ್ ಗಳನ್ನ ಬರ್ಕೊಂಡು, ಆನ್ಸರ್ಸ್ ಅನ್ನ ಮಾಡ್ಕೊಂಡು, ಆಮೇಲೆ ಆ ವಿಡಿಯೋಸ್ ಗಳಲ್ಲಿ ಆನ್ಸರ್ ಗಳನ್ನ ನೋಡ್ಕೋಬಹುದು. ಈ ತರ ಸ್ಟ್ರಾಟಜಿಯನ್ನು ಯೂಸ್ ಮಾಡಿ
ನೀವು ಮಾಕ್ ಟೆಸ್ಟ್ಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಪ್ರತಿದಿನ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವ 50ರಿಂದ 100 ವಿಷಯಗಳನ್ನ ಓದಿ. ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಜೀವಶಾಸ್ತ್ರ ಈ ತರ ಭಾಗ ಮಾಡ್ಕೊಂಡ್ರೆ ಕೀ ಪಾಯಿಂಟ್ಸ್ ತರ ಮಾಡ್ಕೊಂಡು ಒಂದು 100 ವಿಷಯಗಳನ್ನ ಸ್ಟಡಿ ಮಾಡ್ತಾ ಬನ್ನಿ, ಓದ್ಕೊಳ್ತಾ ಬನ್ನಿ. ಜೊತೆಗೆ ರಿವಿಷನ್ಸ್ ಮಾಡ್ಕೋತಾ ಇರಿ, ಪ್ರತಿದಿನ ರಿವಿಷನ್ ಮಾಡ್ಕೋತಾ ಇರಬೇಕು. ಇದೇ ರೀತಿ ಕರೆಂಟ್ ಅಫೇರ್ಸ್ ಮಾಡಬೇಕು. ಕರೆಂಟ್ ಅಫೇರ್ಸ್ ನ ನೀವು ಒನ್ ಲೈನರ್ಸ್ ತರ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕರೆಂಟ್ ಅಫೇರ್ಸ್ ನೋಟ್ಸ್ ಕಳೆದ ವರ್ಷದ ಏನಾದ್ರು ಬೇಕು ಅಂದ್ರೆ ನಮ್ಮ ಹತ್ರ PDF ನೋಟ್ಸ್ ಅವೈಲೇಬಲ್ ಇದೆ. 120ಗೆ ನಿಮಗೆ 2024ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಪರ್ಚೇಸ್ ಮಾಡೋರು, ಆಸಕ್ತಿ ಇರೋರು ಪರ್ಚೇಸ್ ಮಾಡ್ಬೋದು. ಅದು ಕೂಡ ನಿಮ್ಗೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಇದು ಜನರಲ್ ಆಗಿ ಕೊಟ್ಟಿರೋದು. ಇದೇ ರೀತಿ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ, ಒಂದು ಅಂದಾಜಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇದನ್ನ ಬದಲಾಯಿಸ್ಕೊಳ್ಳಿ. ಮ್ಯಾಥ್ಸ್ 2.5 ಗಂಟೆ, ರೀಸನಿಂಗ್ 1 ಗಂಟೆ, ಜನರಲ್ ಸೈನ್ಸ್ 3 ಗಂಟೆ, ಮೋಕ್ ಟೆಸ್ಟ್ 1.5 ಗಂಟೆ. ಮೋಕ್ ಟೆಸ್ಟ್ ತಗೊಂಡಾಗ ನೀವು ಎಕ್ಸಾಮಿನೇಷನ್ ಹೆಂಗ್ ಅಟೆಂಡ್ ಮಾಡ್ತಾರೆ ಹಂಗೆ ಮಾಡಬೇಕು, 1.5 ಗಂಟೆ. ಮತ್ತು ಮೋಕ್ ಟೆಸ್ಟ್ ನ ಅನಾಲಿಸಿಸ್ 1 ಅವರ್. ಈ ಮೋಕ್ ಟೆಸ್ಟ್ ಅನಾಲಿಸಿಸ್ ನ ಟೈಮ್ ನ ಕಮ್ಮಿ ಮಾಡ್ತೀನಿ ಅನ್ನೋರು, ಮ್ಯಾಥಮೆಟಿಕ್ಸ್ 2 ಅವರ್ಸ್ ಮಾಡ್ಕೋತೀವಿ ಅನ್ನೋರು, ರೀಸನಿಂಗ್ ಇದೆಯಲ್ಲ ಅದನ್ನ 2 ಅವರ್ಸ್ ಮಾಡ್ಕೋಬಹುದು. ಸೊ ನನ್ನ ಪ್ರಕಾರ ಮ್ಯಾಥ್ಸ್ ರೀಸನಿಂಗ್ಗೆ ನೀವು ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ಫಾಸ್ಟ್ ಇದ್ದೀರಾ ಅಂದ್ರೆ, ಯಾವ್ದ್ರಲ್ಲಿ ವೀಕ್ ಇದ್ದೀರೋ ಅದಕ್ಕೆ ಜಾಸ್ತಿ ಟೈಮ್ ಅನ್ನ ಕೊಡಿ. ನೆಕ್ಸ್ಟ್ ಸಿಲೆಬಸ್ ಕಂಪ್ಲೀಟ್ ಮಾಡಿ. ಎಷ್ಟು ಸಿಲೆಬಸ್ ಇದೆ ಎಲ್ಲವನ್ನ ನೋಟ್ ಮಾಡಿ ಇಟ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರೆ ಸಿಲೆಬಸ್ ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಎಷ್ಟು ಓದಿರ್ತೀರೋ ಅಷ್ಟನ್ನ ರಿವಿಷನ್ಸ್ ಮಾಡಕ್ ಶುರು ಮಾಡಿ. ಪೇಯ್ಡ್ ಕ್ಲಾಸ್ಗಳನ್ನ ಪರ್ಚೇಸ್ ಮಾಡಿದ್ರೆ ಆ ಕ್ಲಾಸಸ್ ನ ಸಿಲೆಬಸ್ ನ ಕವರ್ ಮಾಡಿ. ಫ್ರೀ ಕ್ಲಾಸಸ್ ನ ನೀವು ಓದ್ತಿದ್ದೀರಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಾಧ್ಯವಾದಷ್ಟು ಸ್ಟಿಕ್ ಆನ್ ಆಗಿ ಜಾಸ್ತಿ ವಿಡಿಯೋಸ್ಗಳನ್ನ ನೋಡದೆ ಒಂದೇ ಚಾನಲ್ಗೆ ಅಥವಾ ಒಂದೇ ಕಂಟೆಂಟ್ಗೆ ಸ್ಟಿಕ್ ಆನ್ ಆಗಿ ನೀವು ಸಿಲೆಬಸ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ಒಂದು ಚಾಪ್ಟರ್ ಇಂದ ಕನಿಷ್ಠ ಅಂದ್ರೆ ಒಂದು 30 ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. 60 ಮ್ಯಾಕ್ಸಿಮಮ್, ಮಿನಿಮಮ್ 30 ಪ್ರಾಕ್ಟೀಸ್ ಮಾಡಿ. ಉದಾಹರಣೆಗೆ ಮ್ಯಾಥಮೆಟಿಕ್ಸ್ ನಲ್ಲಿ ನಂಬರ್ ಸೀರೀಸ್ ಅನ್ನೋ ಒಂದು ಚಾಪ್ಟರ್ ತಗೊಂಡ್ರೆ, ನಂಬರ್ ಸೀರೀಸ್ ಅಲ್ಲಿ ಇದುವರೆಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿರುವಂತ ಎಲ್ಲಾ ಕ್ವಶನ್ಸ್ ಗಳನ್ನ ಮಾರ್ಕ್ ಮಾಡ್ಕೊಂಡು ಅದನ್ನೇ ಒಂದ್ ಕಡೆ ನೋಟ್ ಮಾಡಿದ್ರೆ ನಿಮ್ಗೊಂದು ಹೊಸ ನೋಟ್ಸ್ ಆಗುತ್ತೆ ರಿವಿಷನ್ಸ್ಗೆ. ಹಾಗೆ ರೇಷಿಯೋಸ್ ಇರ್ಬೋದು, ಪ್ರಪೋರ್ಷನ್ಸ್ ಇರ್ಬೋದು, ವರ್ಕ್ ಅಂಡ್ ಟೈಮ್ ಅಂಡ್ ವರ್ಕ್ ಇರ್ಬೋದು, ರೈಲ್ವೆ ಸಂಬಂಧಪಟ್ಟಿರುವಂತಹ ಟ್ರೈನ್ಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಇರ್ಬೋದು, ಇವುಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ನ ನೀವು ಕಲೆಕ್ಟ್ ಮಾಡ್ತಿರಲ್ಲ ಅಲ್ಲಿ ಕ್ವಶನ್ಸ್ ನ ಡಿವೈಡ್ ಮಾಡ್ಕೊಂಡು ಬರ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಹೆಚ್ಚು ಕ್ವಶನ್ಸ್ಗಳು ಸಿಗ್ತವೆ. ಸೆಕ್ಷನಲ್ ಮೋಕ್ ಅಂಡ್ ಕ್ವಿಜ್ ಆನ್ ಈಚ್ ಚಾಪ್ಟರ್. ಪ್ರತಿ ಚಾಪ್ಟರ್ಗೂ ನಿಮಗೆ ಆನ್ಲೈನ್ ಅಲ್ಲಿ ಸೆಕ್ಷನಲ್ ಕ್ವಿಜಸ್ ಅಂತ ಬರ್ತವೆ. ಅಂದ್ರೆ ನಂಬರ್ ಸೀರೀಸ್ಗೆ ಒಂದು, ಬ್ಲಡ್ ರಿಲೇಷನ್ಸ್ಗೆ ಒಂದು, ಕೋಡಿಂಗ್ ಡಿಕೋಡಿಂಗ್ಗೆ ಒಂದು, ಈ ತರ ಸಪ್ರೇಟ್ ಆಗಿ ಕ್ವಿಜಸ್ ಬರ್ತವೆ. ಫ್ರೀ ಆಗಿರುವಂತಹ ಪ್ಲಾಟ್ಫಾರ್ಮ್ಸ್ ಗಳನ್ನ ನೋಡ್ಕೊಳ್ಳಿ. ನಿಮ್ಗೆ ಹಣ ಕೊಟ್ಬಿಟ್ಟು ತಗೋತೀನಿ ಅಂದ್ರೆ ಪೇಯ್ಡ್ ಪ್ಲಾಟ್ಫಾರ್ಮ್ಸ್ ಕೂಡ ಅವೈಲೇಬಲ್ ಇರ್ತವೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡ್ಕೊಂಡು ಸಾಧ್ಯವಾದಷ್ಟು ಅದನ್ನ ಕವರ್ ಅಪ್ ಮಾಡಕ್ ನೋಡಿ. ಜೊತೆಗೆ 2019ರಲ್ಲಿ ಎಕ್ಸಾಮ್ ನೋಟಿಫಿಕೇಶನ್ 2021-22ರಲ್ಲಿ ನಡೆದಿದ್ದಂತೆ ಎಕ್ಸಾಮು. ಈಗ 2025ರಲ್ಲಿ ಎಕ್ಸಾಮ್ ಯಾವ ರೀತಿ ಬರಬಹುದು, ಪ್ಯಾಟರ್ನ್ ಏನಾದ್ರು ಚೇಂಜ್ ಆಗಿದೆಯಾ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ರೀಸೆಂಟ್ ಆಗಿ ALP, ಟೆಕ್ನಿಷಿಯನ್, RPF, JE ಈ ಎಕ್ಸಾಮ್ಸ್ ಎಲ್ಲ ಆಗಿವೆ. ಅದರ ಕ್ವಶನ್ ಪೇಪರ್ಸ್ ನ ಸ್ವಲ್ಪ ತಗೊಂಡು ಕ್ವಶನ್ಸ್ ಅನ್ನ ಯಾವ ರೀತಿ ಕೇಳಿದ್ದಾರೆ, ಸ್ಟ್ಯಾಂಡರ್ಡ್ ಯಾವ ತರ ಇಂಪ್ರೂವ್ ಆಗಿದೆ ಅಂತ ನೀವು ಅದನ್ನ ಚೆಕ್ ಮಾಡ್ಬೋದು. ಅಂಡ್ ಕರೆಂಟ್ ಅಫೇರ್ಸ್ ಎಷ್ಟು ಓದ್ಬೇಕು ಅಂದ್ರೆ ನೀವು ಕನಿಷ್ಠ ವರ್ಸ್ಟ್ ಕೇಸ್ ಅಂತ ಅನ್ಕೊಂಡ್ರು 2024ರದು 1 ವರ್ಷದ ಕರೆಂಟ್ ಅಫೇರ್ಸ್ ಅಂತೂ ನಿಮಗೆ ಗೊತ್ತಿರ್ಬೇಕು. ಹಾಗೆ 2023ರ ಕೊನೆಯ 6 ತಿಂಗಳದ್ದು ಓದ್ಕೊಂಡ್ರು ಸಾಕಾಗತ್ತೆ. 2 ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ನನ್ನ ಹತ್ರ ಅವೈಲೇಬಲ್ ಇದೆ, ಬೇಕಾದವರು ಪರ್ಚೇಸ್ ಮಾಡ್ಕೊಳ್ಳಿ. ಡೈಲಿ ನೀವು ಒಂದು ಮೋಕ್ ಟೆಸ್ಟ್ ಅನ್ನು ಅಟೆಂಡ್ ಮಾಡಬೇಕು. ಏನೇ ಆದ್ರೂ ಕೂಡ 1.5 ಗಂಟೆಯ ಮೋಕ್ ಟೆಸ್ಟ್ ನ ಡೈಲಿ ಒಂದು ಅಟೆಂಡ್ ಮಾಡಬೇಕು. ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರೆದ್ರೆ ನೀವು ಯಾವುದೇ ಕಾರಣಕ್ಕೂ ಪಾಸ್ ಮಾಡಕ್ ಆಗಲ್ಲ, ಇದನ್ನ ತಿಳ್ಕೊಂಡಿರಿ. ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಮಿಸ್ಟೇಕ್ಸ್, ಎಲ್ಲಿ ಮಿಸ್ಟೇಕ್ಸ್ ಏನ್ ಮಾಡ್ತಿದೀವಿ ಅನ್ನೋದು 2 ವಿಷಯಗಳು ನಮಗೆ ಗೊತ್ತಾಗ್ತವೆ. ಈಗ ಮ್ಯಾಥ್ಸ್ ಸ್ಟ್ರಾಟಜಿ ನೋಡೋಣ. CBT 1 ಅಲ್ಲಿ 30 ಮಾರ್ಕ್ಸ್, CBT 2 ಅಲ್ಲಿ 35 ಮಾರ್ಕ್ಸ್ ಇರುತ್ತೆ ಮ್ಯಾಥ್ಸ್. ನೀವೇನ್ ಮಾಡ್ಬೇಕು, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ಬೇಕು. ಫಸ್ಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ PYQ ಸೀರೀಸ್ ಅಂತ, PYQ ಸೀರೀಸ್ ಅಂದ್ರೆ ಕ್ವಶನ್ ಪೇಪರ್ಸ್ ನ ಕಲೆಕ್ಟ್ ಮಾಡಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಂತ ಕಲೆಕ್ಟ್ ಮಾಡ್ಬಿಟ್ಟು ಫಾರ್ಮುಲಾ ಬುಕ್ಸ್ ಅಂತ ಬರುತ್ತೆ. ನೀವು ಅದನ್ನೆಲ್ಲ, ಕೆಲವೊಂದಕ್ಕೆ ಏನಾಗುತ್ತೆ ಫಾರ್ಮುಲಾಸ್ ಅವಶ್ಯಕತೆ ಇರುತ್ತೆ. ಮೆನ್ಸುರೇಷನ್ ಅನ್ನೋ ಚಾಪ್ಟರ್ ಹೋದ್ರೆ ನೀವು ಅಲ್ಲಿ ಫಾರ್ಮುಲಾಗಳು ಬೇಕಾಗುತ್ತೆ ನಿಮ್ಗೆ. ರೈಂಬೋಸ್, ಸ್ಕ್ವೇರು, ಕ್ಯೂಬು, ಇದರಲ್ಲಿ ಪೆರಿಮೀಟರ್ ಕಂಡಿಡಿರಿ, ಈ ತರ ಎಲ್ಲ ಕೇಳಿದಾಗ ನಿಮ್ಗೆ ಫಾರ್ಮುಲಾಸ್ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗೋದು. ಸೊ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ PYQ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿ ಕಾನ್ಸೆಪ್ಟ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಿರೋ ಫಾರ್ಮುಲಾಗಳು, ಶಾರ್ಟ್ ಕಟ್ ಮೆಥಡ್ಸ್ ಎಲ್ಲವನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಪ್ರಾಕ್ಟೀಸ್ ಬುಕ್ ತಗೋಬಹುದು ಅಥವಾ ಆನ್ಲೈನ್ಗೆ ಹೋಗ್ಬೋದು. 2 ಈಸಿ ಮೆಥಡ್ಸ್.
ಸೊ ನಿಮ್ಗೊಂದು ಐಡಿಯಾ ಸಿಗ್ಲಿ ಯಾವ ಚಾಪ್ಟರ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ವೆಯ್ಟೇಜ್ ಜಾಸ್ತಿ ಇರುವ ಚಾಪ್ಟರ್ಗಳ ಕಡೆ ಗಮನ ಕೊಡಿ. ಉದಾಹರಣೆಗೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ 2 ಕ್ವಶನ್ಸ್ ಪ್ರತಿ ಎಕ್ಸಾಮ್ ಅಲ್ಲೂ ಇರುತ್ತೆ. ಸೊ ಆ ಚಾಪ್ಟರ್ ನೀವು ಓದ್ಕೋಬೇಕು. ಅದೇ ರೀತಿ ಮೆನ್ಸುರೇಷನ್ ಇಂದ 2, ರೇಷಿಯೋ ಪ್ರಪೋರ್ಷನ್ಸ್ ಇಂದ 3, ಹೈಟ್ ಅಂಡ್ ಡಿಸ್ಟೆನ್ಸ್ ಇಂದ 2, ಪ್ರಾಫಿಟ್ ಲಾಸ್ ಇಂದ 3, ಜಾಮೆಟ್ರಿ ಇಂದ 2, ನಂಬರ್ ಸಿಸ್ಟಮ್ ಇಂದ 4. ಸೊ ನಂಬರ್ ಸಿಸ್ಟಮ್ ಚಾಪ್ಟರ್ ನ ನೀವು ಚೆನ್ನಾಗಿ ಓದ್ಕೋಬೇಕು. ಯಾವುದೇ ಕ್ವಶನ್ಸ್ ಬಂದ್ರು 4 ಮಾರ್ಕ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಬರೋ ತರ ಮಾಡ್ಕೋಬೇಕು. ಸಿಂಪ್ಲಿಫಿಕೇಶನ್ 3, ಟೈಮ್ ಅಂಡ್ ವರ್ಕ್ 2, ಟೈಮ್ ಸ್ಪೀಡ್ ಡಿಸ್ಟೆನ್ಸ್ 2, ಮತ್ತೆ ಟ್ಯಾಬ್ಯುಲರ್ DI 3. ಇಲ್ಲಿ ನೋಡಿ ನಂಬರ್ ಸಿಸ್ಟಮ್, ಸಿಂಪ್ಲಿಫಿಕೇಶನ್, ಆಮೇಲೆ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಈ ಚಾಪ್ಟರ್ಗಳು ಸ್ವಲ್ಪ ಈಸಿ ಇರ್ತವೆ ಕಂಪೇರ್ ಟು ಎಲ್ಲಾ ಚಾಪ್ಟರ್ಗಳು. ಹಾಗೆ ಜಾಮೆಟ್ರಿ ಕೂಡ, ಪ್ರಾಫಿಟ್ ಲಾಸ್ ಈ ತರ ಚಾಪ್ಟರ್ಸ್ನೆಲ್ಲ ಕವರ್ ಮಾಡ್ಕೊಂಡ್ಬಂದ್ರೆ ನಿಮ್ಮ 30 ಅಂಕಗಳಲ್ಲಿ 15-16 ಅಂಕಗಳು ಫಸ್ಟ್ ಬಂದ್ಬಿಡ್ತವೆ. ಅಷ್ಟು ಬಂದ್ಬಿಟ್ರೆ ನಿಮ್ಗೆ ಎಕ್ಸಾಮ್ ಬರೆಯಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಯಾವ ಚಾಪ್ಟರ್ ನಿಮಗೆ ಕಷ್ಟ ಅನ್ಸುತ್ತೋ ಅದನ್ನ ಮೊದಲು ಪ್ರಾಕ್ಟೀಸ್ ಮಾಡಿ, ಅದ್ರ ಕಡೆ ಫಸ್ಟ್ ಗಮನ ಕೊಡಿ. ಇನ್ನು ರೀಸನಿಂಗ್ ಬಗ್ಗೆ ಹೇಳೋದಾದ್ರೆ 30 ಮಾರ್ಕ್ಸ್ CBT 1 ಅಲ್ಲಿ, 35 ಮಾರ್ಕ್ಸ್ CBT 2 ಅಲ್ಲಿ. ಇದು ಅಷ್ಟೇ, ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ರೀಸನಿಂಗ್ ಕ್ವಶನ್ಸ್ ತುಂಬಾ ಲಾಂಗ್ ಇರ್ತವೆ, ಟೈಮ್ ಕನ್ಸ್ಯೂಮಿಂಗ್ ಇರ್ತವೆ, ಸಮಯವನ್ನ ತಿಂತವೆ ಎಕ್ಸಾಮ್ ಅಲ್ಲಿ. ಈ ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಕಂಡುಹಿಡಿಬಹುದು, ಬಟ್ ಸಮಯವನ್ನ ತುಂಬಾ ಹಾಳು ಮಾಡುವಂತಹ ಕ್ವಶನ್ಸ್ ಗಳು ರೀಸನಿಂಗ್ ಅಲ್ಲಿ ಬರ್ತವೆ. ಸೊ ಎಕ್ಸಾಮ್ಗೂ ಮುಂಚೆ ತುಂಬಾ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲೂ ಅಷ್ಟೇ, ಸಿಲೆಬಸ್ ಕಂಪ್ಲೀಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ಬರುವಂತಹ ಮ್ಯಾರಥಾನ್ ಕ್ಲಾಸಸ್ ಗಳು ಯಾವುದಕ್ಕೂ ಒಂದು ಸ್ಟಿಕ್ ಆನ್ ಆಗ್ಬಿಟ್ಟು ಅದನ್ನ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ನೋಡಿ. ಇಲ್ಲಿ ನಿಮ್ಗೆ ಕೋಡಿಂಗ್ ಡಿಕೋಡಿಂಗ್ 4 ಕ್ವಶನ್ಸ್ ಬರ್ತವೆ ಮಿನಿಮಮ್. ವೆನ್ ಡಯಾಗ್ರಾಮ್ದು 3 ಬರ್ತವೆ, ಪಜಲ್ದು 3 ಬರ್ತವೆ, ಬ್ಲಡ್ ರಿಲೇಷನ್ದು 3ರಿಂದ 4, ಸ್ಟೇಟ್ಮೆಂಟ್ ಅಂಡ್ ಅಸಂಪ್ಷನ್, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಇವೆರಡರಿಂದ 4 ಕ್ವಶನ್ ಬರ್ತವೆ, ಸಿಲಾಗಿಸಮ್ 3, ಅನಾಲಜಿ 3, ಮ್ಯಾಥಮೆಟಿಕಲ್ ಆಪರೇಷನ್ಸ್ 4, ಆಡ್ ಒನ್ ಔಟ್ 1, ಸೆಂಟೆನ್ಸ್ ಅರೇಂಜ್ಮೆಂಟ್ 1. ಇಷ್ಟು ಕ್ವಶನ್ಸ್ ನಿಮಗೆ ಬರ್ತವೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರತಕ್ಕಂತ ಸಾಮಾನ್ಯವಾದ ಕ್ವಶನ್ಸ್ ಗಳನ್ನ ಅನಲೈಸ್ ಮಾಡಿದಾಗ ಬಂದಿರತಕ್ಕಂಥವು. ನೋಡಿ, ಇಲ್ಲಿ ವೆಯ್ಟೇಜ್ ನೋಡ್ಕೋಬೇಕು ನೀವು. ಕೋಡಿಂಗ್ ಡಿಕೋಡಿಂಗ್ ಮತ್ತೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಹಾಗೂ ಬ್ಲಡ್ ರಿಲೇಷನ್ ಇವು 3 ಚಾಪ್ಟರ್ ನೀವು ಕಲ್ತ್ಕೊಂಡ್ರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಕನಿಷ್ಠ 10ರಿಂದ 12 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇದ್ದಂಗೆ. ಅದೇ ರೀತಿ ವೆನ್ ಡಯಾಗ್ರಾಮು, ಪಜಲ್, ಸಿಲಾಗಿಸಮ್ ಇವು 3 ಚಾಪ್ಟರ್ನ ಕಲ್ತ್ರೆ 9 ಮಾರ್ಕ್ಸ್. ಅಲ್ಲಿಗೆ 20 ಮಾರ್ಕ್ಸ್ ನೀವು 6 ಚಾಪ್ಟರ್ನ ಕಲಿಯೋದ್ರಿಂದ ಬರ್ತವೆ. ಈ 6 ಚಾಪ್ಟರ್ನ ಫಸ್ಟ್ ಕಂಪ್ಲೀಟ್ ಮಾಡಿ. ಈ ತರ ಸ್ಟ್ರಾಟಜಿಸ್ ನ ಯೂಸ್ ಮಾಡಬೇಕು. ಯಾವ ಚಾಪ್ಟರ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರ್ತಿದೆ ಅಂತಾರೆ, ಆ ಚಾಪ್ಟರ್ನ ಕ್ವಶನ್ಸ್ ಗಳಿಗೆ ಹೋಗ್ಬೇಕಾಗತ್ತೆ. ಅಂದ ಹಾಗೆ ಇನ್ನೊಂದು ವಿಷಯವನ್ನ ನಾನು ಇಲ್ಲಿ ಹೇಳಬೇಕು. ಕ್ವಶನ್ಸ್ ಗಳು ತುಂಬಾ ಈಸಿ ಮೆಥಡ್ಸ್ ಅಲ್ಲಿ ಕಲಿಬೇಡಿ. ಮೆಥಡ್ ನ ಅಪ್ಗ್ರೇಡ್ ಮಾಡಿರ್ತಾರೆ ಇವಾಗ. ಈಸಿ ಮೆಥಡ್ ಇಂದ ಶುರು ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಮೆಥಡ್ ಗಳನ್ನ ಕಲೀರಿ. ಅದಕ್ಕೆ ನೀವು ಮೋಕ್ ಟೆಸ್ಟ್ ಗಳನ್ನ, ಸೆಕ್ಷನ್ ವೈಸ್ ಮೋಕ್ ಟೆಸ್ಟ್ ಗಳನ್ನ ತಗೋಬೇಕು. ಆವಾಗ ನಿಮ್ಗೆ ಉದಾಹರಣೆಗೆ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ 4 ಕ್ವಶನ್ಸ್ ಗಳು ಬಂದ್ರೆ 4 ಈಸಿ ಕ್ವಶನ್ಸ್ ಇರೋದಿಲ್ಲ. ಒಂದು ತುಂಬಾ ಈಸಿ ಇರುತ್ತೆ, ಒಂದು ಡಿಫಿಕಲ್ಟ್ ಇರುತ್ತೆ, ಒಂದು ಅವರೇಜ್ ಇರುತ್ತೆ, ಒಂದು ಅಬೋವ್ ಅವರೇಜ್ ಇರುತ್ತೆ. ಸೊ ಡಿಫಿಕಲ್ಟ್ ಇರೋ ಕ್ವಶನ್ಸ್ ಅನ್ನ ನೀವು ಅವಾಯ್ಡ್ ಮಾಡಕ್ ಹೋಗ್ಬಾರ್ದು, ಅಲ್ಲೂ ಮಾರ್ಕ್ಸ್ ಅನ್ನು ತಾಳಕ್ ನೋಡ್ಬೇಕು. ಅದಕ್ಕೆ ನೀವು ಆ ಒಂದು ಚಾಪ್ಟರ್ ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಬೇಕು. ಸೊ ಇಲ್ಲಿ ಚಾಪ್ಟರ್ಸ್ ಗಳನ್ನ ನೋಡ್ಕೊಂಡು ಅನಲೈಸ್ ಮಾಡಿ ಆನ್ಸರ್ ಅನ್ನ ಮಾಡಕ್ ಟ್ರೈ ಮಾಡಿ. ನಾನು ಸಾಧ್ಯವಾದಷ್ಟು ಎಕ್ಸಾಮ್ ಬರೋವರೆಗೂ ಪ್ರತಿದಿನ ನಿಮ್ಗೆ ನೋಟ್ಸ್ ಆಗ್ತಾ ಬರ್ತೀನಿ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. NTPC ಎಕ್ಸಾಮ್ಸ್ ಸಂಬಂಧಪಟ್ಟಿರೋ ಹಂಗೆ ಅಲ್ಲಿ ನೀವು ನೋಡ್ಕೋಬಹುದು. ನೆಕ್ಸ್ಟ್ GK GS CBT 1 ಅಲ್ಲಿ 40, CBT 2 ಅಲ್ಲಿ 50. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಇಲ್ಲಿ ನಿಮ್ಗೆ ಹಿಸ್ಟ್ರಿ ನೀವು ತುಂಬಾ ಚೆನ್ನಾಗಿ ಓದ್ಕೋಬೇಕು. ಹಿಸ್ಟ್ರಿಯಿಂದ ನಿಮ್ಗೆ 7 ಕ್ವಶನ್ಸ್ ಬರ್ತವೆ. ನಾನ್ ಕಂಡಿರುವಂಗೆ ಇತಿಹಾಸದ ಮೇಲೆ ತುಂಬಾ ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಿದ್ದಾರೆ. ಮಾಡರೇಟ್ ಲೆವೆಲ್ ಅಲ್ಲಿ ಇರುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ಬಯಾಲಜಿಯಿಂದ ಜಾಸ್ತಿ ಕ್ವಶನ್ಸ್ ಬರ್ತವೆ. ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅಂದ್ರೆ ಇವೆಲ್ಲ ವಿಜ್ಞಾನದ ಭಾಗ. ಸಾಮಾನ್ಯವಾಗಿ 13ರಿಂದ 15 ಕ್ವಶನ್ ಕೇಳಿದ್ದಾರೆ ಲಾಸ್ಟ್ ಸಲ. ಬಟ್ ನಿಮ್ಗೆ ಗೊತ್ತಿರ್ಲಿ, 20 ಕ್ವಶನ್ ತನಕನೂ ಹೋಗ್ಬೋದು ಇವರು. ಅಂದ್ರೆ 20 ತನಕನೂ ಹೋಗ್ಬೋದು. ಇದು ಡಿವಿಷನ್ ತರ 20, GK 20, GS 20 ಅಂಡ್ GK 25, GS 25 ಅಂತ ಲೆಕ್ಕ. 20 ಮಾರ್ಕ್ಸ್ಗೂ ಕೊಡ್ಬೇಕು ಅಂತಿಲ್ಲ, 10 ಮಾರ್ಕ್ಸ್ ಮೇಲೆ ಇದ್ದೇ ಇರುತ್ತೆ. 10ರಿಂದ 15 ಮಾರ್ಕ್ಸ್ ತನಕ ಇರುತ್ತೆ. ಸೊ ಪ್ರೀವಿಯಸ್ ಇಯರ್ದು ಕಂಪೇರ್ ಮಾಡಿದಾಗ ನೋಡಿ, ಬಯಾಲಜಿ 7, ಕೆಮಿಸ್ಟ್ರಿ 2, ಫಿಸಿಕ್ಸ್ 4 ಕೊಟ್ಟಿದ್ದಾರೆ. ಸೊ ಹೆಚ್ಚು ಕಡಿಮೆ 13 ಅಂಕಗಳಿಗೆ ಸೈನ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್. ಅಲ್ಲಿ ಕಾಂಪೋಸಿಟ್ ಅಂತ ಹೇಳ್ಬಿಟ್ಟು ಕಂಪ್ಯೂಟರ್ ಸೇರಿಸ್ತಾರೆ ಕ್ವಶನ್ಸ್. 4 ಕ್ವಶನ್ಸ್ ಕಂಪ್ಯೂಟರ್ ನಿಂದ ಬರುತ್ತೆ. ಕರೆಂಟ್ ಅಫೇರ್ಸ್ ಏನಿಲ್ಲ ಅಂದ್ರೂ ಒಂದು 10ರಿಂದ 11 ಕ್ವಶನ್ಸ್ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ 2024 ಕಂಪ್ಲೀಟ್ ಓದಿರ್ಬೇಕು. 2023 ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ ಗಳನ್ನ ನೋಡ್ಕೊಂಡಿರ್ಬೇಕು. ಇಷ್ಟು ವಿಷಯಗಳು ನಿಮಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇಲ್ಲಿ ಇಂಡಿಯನ್ ಹಿಸ್ಟ್ರಿ, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್ ಇಷ್ಟು ವಿಷಯಗಳನ್ನ ಓದ್ಕೊಂಡ್ರೆ ನಿಮ್ಗೆ ಹೆಚ್ಚು ಕಡಿಮೆ 13 + 11 24 ಒಂದು 30 ಅಂಕಗಳ ಕವರ್ ಆಗುತ್ತೆ. ಇನ್ನು ಜಿಯೋಗ್ರಫಿ, ಪಾಲಿಟಿ, ಸ್ಟ್ಯಾಟಿಕ್, GK
ಇದರಲ್ಲಿ ಉಳಿದಂತ ಅಂಕಗಳು ಬರ್ತವೆ ಯಾವಾಗ ಅಂದ್ರೆ 40ಗೆ ಒಂದು 30 ಮಾರ್ಕ್ಸ್ ಅಷ್ಟು ನಿಮ್ಗೆ ಇಷ್ಟೇ ಕವರ್ ಆಗುತ್ತೆ, ಉಳಿದಂತವುಗಳಿಂದ ಒಂದು 10 ಮಾರ್ಕ್ಸ್ ಬರುತ್ತೆ. ನೀವು ಯಾವ್ದಾದ್ರು ಸ್ಟ್ರಾಂಗ್ ಇದ್ರೆ ಆ ಟಾಪಿಕ್ಸ್ ಮೇಲೆ ಚೆನ್ನಾಗಿ ಓದ್ಕೊಳ್ಳಿ. ಈಗ ಸ್ಟ್ಯಾಟಿಕ್ ಜಿ ಕೆ ಏನ್ ಓದ್ಬೇಕು, ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಓದ್ಬೇಕು ನೋಡಿ. ಎಲ್ಲವನ್ನ ಓದ್ಬೇಕಾಗುತ್ತೆ. ಸ್ಟ್ಯಾಟಿಕ್ ಜಿ ಕೆ ಅಂತ ಹೇಳಿದಾಗ ಇದನ್ನೇ ಓದಿ ಅಂತ ಹೇಳಕ್ ಬರಲ್ಲ, ಆದ್ರೆ ಕೆಲವೊಂದು ವಿಷಯಗಳನ್ನ ಓದ್ಲೇಬೇಕು ನೀವು. ಇಲ್ಲಿ ಕೊಟ್ಟಿರೋ ವಿಷಯಗಳಿದೆಯಲ್ಲ ಅದನ್ನ ಓದ್ಕೊಂಡು ಹೋಗ್ಲೇಬೇಕು ಎಕ್ಸಾಮ್ಗೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಒಂದು ಕ್ಲಾಸಿಕಲ್ ಅಂಡ್ ಫ್ಲೋಕ್ ಡಾನ್ಸ್. ನಮ್ಮ ದೇಶದ ಹಲವಾರು ರಾಜ್ಯಗಳಿವೆಯಲ್ಲ, ಆ ರಾಜ್ಯಗಳ ಕ್ಲಾಸಿಕಲ್ ಫೋಕ್ ಡಾನ್ಸಸ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು ಅನ್ನೋ ಒಂದು ವಿಷಯ ಗೊತ್ತಿರ್ಬೇಕು. ಜೊತೆಗೆ ರಾಜ್ಯಗಳು, ಅದರ ರಾಜಧಾನಿಗಳು, ಅದರ ರಾಜ್ಯಪಾಲರು, ಈಗ ರೀಸೆಂಟ್ ಆಗಿರುವಂತಹ ಎಲೆಕ್ಷನ್ ಸಂಬಂಧಪಟ್ಟಿರೋ ವಿಷಯಗಳು ಎಲ್ಲದರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಎರಡನೇದು ವಾಟರ್ ಫಾಲ್ಸ್ ಗಳ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತೇವೆ, ವರ್ಲ್ಡ್ ವೈಡ್ ಕೇಳ್ಬೋದು ಇದನ್ನ. ನೆಕ್ಸ್ಟ್ ಫೆಸ್ಟಿವಲ್ಸ್, ಈ ಒಂದು ಹಬ್ಬ ಯಾವ ರಾಜ್ಯದಲ್ಲಿ ನಡೆಯುತ್ತೆ, ಈ ಒಂದು ಹಬ್ಬವನ್ನ ಯಾವ ರಾಜ್ಯದಲ್ಲಿ ನಡೆಸ್ತಾರೆ, ಅಥವಾ ಈ ಹಬ್ಬ ಯಾವ ಒಂದು ಬುಡಕಟ್ಟು ಸಮುದಾಯ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತದೆ, ಈ ತರ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಟೆಂಪಲ್ ಅಂಡ್ ಮಾನ್ಯುಮೆಂಟ್ಸ್, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಬುಕ್ಸ್ ಅಂಡ್ ಆಥರ್ಸ್, ಇಂಪಾರ್ಟೆಂಟ್ ಡೇಸ್ ವಿತ್ ಥೀಮ್ಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು. ನೋಡಿ, ಈ ಟಾಪಿಕ್ಸ್ ನ ನೀವು ಯಾವ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ, ಇದನ್ನ ಸಾಧ್ಯವಾದಷ್ಟು ಜಾಸ್ತಿ ಓದ್ಕೊಂಡೋಗಿ. ಜೊತೆಗೆ GK/GS ಸಂಬಂಧಪಟ್ಟಿರೋ ಕೆಲವೊಂದಿಷ್ಟು PDF ನಾನು ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ ಅವನು. ಹಿಂಗ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಮಸ್ಟ್ ಅಂಡ್ ಶುಡ್ ನೀವು ಓದ್ಲೇಬೇಕು ಅಂದ್ರೆ, ಮೊದಲನೇದು ಅವಾರ್ಡ್ಸ್ ಅಂಡ್ ಆನರ್ಸ್. ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ, ಬಟ್ ನೀವು ಅಲ್ಲಿ ಫೋಕಸ್ ಮಾಡ್ಬೇಕಾಗಿರೋದು ರೀಸೆಂಟ್ ಆಗಿ ಬಂದಿರೋ ಅವಾರ್ಡ್ಸ್ಗಳು, ಆನರ್ಸ್ಗಳು. ಉದಾಹರಣೆಗೆ ನಮ್ಮ ಪದ್ಮ ಪ್ರಶಸ್ತಿಗಳು, ಆಸ್ಕರ್ ಪ್ರಶಸ್ತಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದ್ರೆ ಆಸ್ಕರ್, ಆಮೇಲೆ ನೋಬೆಲ್ ಪ್ರಶಸ್ತಿಗಳು, ಇವುಗಳನ್ನ ನೀವು ಕಂಪಲ್ಸರಿ ನೋಡ್ಕೋಬೇಕು. ಆಮೇಲೆ ಹಾನರ್ಸ್ ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಸಿಕ್ಕಿರುವಂತ ಗೌರವ ಇರ್ಬೋದು, ರಾಷ್ಟ್ರಪತಿಗಳಿಗೆ ಸಿಕ್ಕಿರುವಂತ ಗೌರವ ಇರ್ಬೋದು, ಈ ತರ ಇವುಗಳನ್ನ ನೋಡ್ಕೋಬೇಕು. ಇನ್ನೊಂದು ಗವರ್ಮೆಂಟ್ ಸ್ಕೀಮ್ಸ್ ಅಂಡ್ ಆಪ್ಸ್, ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಭಾರತ ಸರ್ಕಾರದ ಯೋಜನೆಗಳು. ಆಮೇಲೆ ಇದು ಸ್ಟ್ಯಾಟಿಕ್ ಜಿಕೆ ಕರೆಂಟ್ ಅಫೇರ್ಸ್ ನ ಸೇರಿಸ್ಕೊಂಡು ಕೊಡ್ತಾರೆ. ಭಾರತ ಸರ್ಕಾರದ ಯೋಜನೆಗಳಿರ್ತಾವಲ್ಲ ಅವುಗಳ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ, ಎಕ್ಸಾಮ್ ಅಲ್ಲಿ ಇರುತ್ತೆ. ಅಂಡ್ ಆಪ್ಸ್ಗಳು, ರೀಸೆಂಟ್ ಆಗಿ ಯಾವ್ದಾದ್ರು ಭಾರತ ಸರ್ಕಾರ ರಿಲೀಸ್ ಮಾಡಿರುವಂತ ಆಪ್ಸ್ಗಳು, ಅದು ಎಸ್ಪೆಷಲಿ ರೈಲ್ವೆ ಸಂಬಂಧಪಟ್ಟಿದ್ರೆ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಸ್ಪೋರ್ಟ್ಸ್ ಅಂತ ಬಂದಾಗ ನಿಮ್ಗೆ ಕ್ರಿಕೆಟ್ ಒಂದೇ ಇರಲ್ಲ, ಹಾಕಿ, ಕ್ರಿಕೆಟ್, ನಮ್ಮ ಕಾಮನ್ವೆಲ್ತ್ ಇರ್ಬೋದು. ರೀಸೆಂಟ್ ಆಗಿ ಕಾಮನ್ವೆಲ್ತ್ ಎಲ್ಲಿ ನಡೆದಿದೆ, ಮುಂದೆ ಎಲ್ಲಿ ನಡೆಯುತ್ತೆ, ಆಮೇಲೆ ಭಾರತದ ಅಥ್ಲೀಟ್ಗಳು ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಯಾವ್ಯಾವ ಕಾಂಪಿಟೇಷನ್ಸ್ ಗಳಲ್ಲಿ ಅವ್ರಿಗೆ ಯಾವ ಪದಕಗಳು ಬರ್ತಾ ಇದ್ದಾವೆ, 2023, 24, 25 ನೋಡ್ಕೊಂಡಿರಿ. ಹಾಗೂ ಮೇನ್ ಆಗಿ ನಡೆಯುವಂತ ಟೂರ್ನಮೆಂಟ್ಗಳು ರೀಸೆಂಟ್ ಆಗಿ ಎಲ್ಲಿ ನಡೀತವೆ, ಮುಂದೆ ಎಲ್ಲಿ ನಡೀತವೆ ಅನ್ನೋದನ್ನೆಲ್ಲ ನೋಡ್ಕೋತಾ ಇರಬೇಕು, ತುಂಬಾ ಇಂಪಾರ್ಟೆಂಟ್. ಇದಾದ್ಮೇಲೆ ಅಪಾಯಿಂಟ್ಮೆಂಟ್ಸ್, ಭಾರತದ ಅತಿ ದೊಡ್ಡ ಹುದ್ದೆಗಳಿರ್ತಾವಲ್ಲ ಅವುಗಳಿಂದ ಹಿಡಿದು ಪ್ರಮುಖವಾದ ಸಂಸ್ಥೆಗಳಿರ್ತಾವಲ್ಲ, ಸೆಬಿ ಇರ್ಬೋದು, RBI ಇರ್ಬೋದು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೂಡ ಇರ್ಬೋದು. ಉದಾಹರಣೆಗೆ ವಿಪ್ರೋ, ಇನ್ಫೋಸಿಸ್. ಭಾರತದಲ್ಲಿ ಬಂದ್ರೆ ನಿಮ್ಗೆ ಹಲವಾರು ಕಂಪ್ನಿಗಳು ಸಿಗ್ತವೆ. ಮತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಸೆಕ್ರೆಟರಿ ಇರ್ಬೋದು, ಗವರ್ನರ್ ಇರ್ಬೋದು, ಬದಲಾವಣೆಗಳಾದಾಗ, ಹಾಗೂ ಸೆಂಟ್ರಲ್ ಗವರ್ಮೆಂಟ್ ಕ್ಯಾಬಿನೆಟ್ ಮಂತ್ರಿಗಳು ಯಾವ್ಯಾವ ಖಾತೆಗಳನ್ನ ಹೊಂದಿದ್ದಾರೆ ಅಂತ ಇರ್ಬೋದು, ಚೀಫ್ ಮಿನಿಸ್ಟರ್ಗಳಿರ್ಬೋದು. ಈ ಎಲ್ಲಾ ವಿಷಯಗಳು ಇಲ್ಲಿ ಬರ್ತವೆ, ಇಂಪಾರ್ಟೆಂಟ್ ಆಗಿರೋ ಅಪಾಯಿಂಟ್ಮೆಂಟ್ಸ್, ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ರ್ಯಾಂಕಿಂಗ್ ಅಂಡ್ ಇಂಡೆಕ್ಸ್. ರ್ಯಾಂಕಿಂಗ್ ಮತ್ತು ಇಂಡೆಕ್ಸ್ಗಳು ಇದ ನಿಮ್ಗೆ ಸಾಮಾನ್ಯವಾಗಿ ಕ್ವಶನ್ಸ್ ಬರ್ತವೆ. ರ್ಯಾಂಕಿಂಗು ಮತ್ತು ಇಂಡೆಕ್ಸ್ಗಳು ಅಂದ್ರೆ ಯಾವ ಒಂದು ಸಂಸ್ಥೆ ಯಾವ ವರದಿಯನ್ನ ಪ್ರಕಟ ಮಾಡುತ್ತೆ, ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ, ಯಾವ ಮಾನದಂಡಗಳ ಮೇಲೆ ಆ ಒಂದು ವರದಿಯನ್ನ ಪ್ರಕಟ ಮಾಡ್ತಾರೆ, ಯಾರು ಆ ವರದಿಯನ್ನ ಬಿಡುಗಡೆ ಮಾಡ್ತಾರೆ, ಜೊತೆಗೆ ಅಗ್ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಕೊನೆ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಭಾರತ ಯಾವ ಸ್ಥಾನದಲ್ಲಿ ಇದೆ, ಕಳೆದ ವರ್ಷ ಯಾವ ಸ್ಥಾನದಲ್ಲಿ ಇತ್ತು, ಇಷ್ಟು ವಿಷಯಗಳು ಇಲ್ಲಿ ಗೊತ್ತಿರ್ಬೇಕು. ಇದಾದ್ಮೇಲೆ ಇನ್ನೊಂದು ಟಾಪಿಕ್, MOUs, ಒಪ್ಪಂದಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು. ಭಾರತ ರೀಸೆಂಟ್ ಆಗಿ ಯಾವ ದೇಶಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದೆ, ಇದು ಬಂದಾಗ ನಿಮ್ಗೆ ಸಮ್ಮೇಳನಗಳು ರೀಸೆಂಟ್ ಆಗಿ ಎಲ್ಲಿ ನಡೆದಿವೆ, ಏನೇನಾಗಿವೆ, ಯಾವ ಸಮ್ಮೇಳನದಲ್ಲಿ ಭಾರತ ಭಾಗವಹಿಸಿತ್ತು, ಆವಾಗ ಗುಂಪುಗಳು ಬರ್ತವೆ. G20, G10, G5, ಬ್ರಿಕ್ಸ್, ಈ ತರ ಎಲ್ಲ ಬರ್ತವೆ. ಆಗ ಅದನ್ನೆಲ್ಲ ಸಂಪೂರ್ಣವಾಗಿ ನೋಡ್ಕೋಬೇಕು ನೀವು. ಅದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತವೆ, ರೀಸೆಂಟ್ ಆಗಿ ಎಲ್ಲಿ ನಡೀತು, ಯಾವ ಗುಂಪಲ್ಲಿ ಭಾರತ ಇದೆ, ಯಾವ ಗುಂಪಲ್ಲಿ ಭಾರತ ಇಲ್ಲ, ಎಲ್ಲವನ್ನ ನೋಡ್ಕೋಬೇಕು. ನೆಕ್ಸ್ಟ್ ಮಿಲಿಟರಿ ಎಕ್ಸರ್ಸೈಸ್, ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮಿಲಿಟರಿ ಎಕ್ಸರ್ಸೈಸ್ ಗಳ ನೇಮು, ಭಾರತದ ಆರ್ಮಿ ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ನೇವಿ ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಹಾಗೂ ಸೇನೆ ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ, ಭಾರತದ 3 ವಿಭಾಗಗಳಿವೆ ಅಲ್ಲ, ಅವುಗಳು ಯಾವ ಯಾವ ದೇಶದ ಜೊತೆ ಯಾವ ಯಾವ ಎಕ್ಸರ್ಸೈಸ್ ಅನ್ನ ಎಲ್ಲಿ ಮಾಡ್ತಾರೆ ಅಂದ್ರೆ ರೀಸೆಂಟ್ ಆಗಿ 1-2-3 ವರ್ಷದ್ದು ನಿಮ್ಗೆ ಗೊತ್ತಿರಲೇಬೇಕಾಗುತ್ತೆ ಮಿನಿಮಮ್. ಇನ್ನು 2024ರಲ್ಲಿ ಒಲಿಂಪಿಕ್ಸ್ ನಡೆದಿತ್ತು, ಅದ್ರ ಮೇಲೆ ಕ್ವಶನ್ಸ್ ತುಂಬಾ ಬರೋ ಚಾನ್ಸ್ ಇದೆ. ಕಳೆದ ಬಾರಿ ನೋಬೆಲ್, ಕಳೆದ ಬಾರಿ ಆಸ್ಕರ್,
ಪದ್ಮ ಪ್ರಶಸ್ತಿ ಅಂದ್ರೆ ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ ಅವೆಲ್ಲ ಬರ್ತವೆ. ಅದಾದ್ಮೇಲೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿರ್ತಾವಲ್ಲ ಅವುಗಳ ಮೇಲೂ ಕ್ವಶನ್ಸ್ ಬರ್ತವೆ. ಅವುಗಳನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ನೀವು ಚೆನ್ನಾಗಿ ನೋಡ್ಕೋಬೇಕು. ಇದಿಷ್ಟು ಜಿ ಕೆ ಮತ್ತು ನಮ್ಮ ಸ್ಟ್ಯಾಟಿಕ್ ಜಿ ಕೆ ಹಾಗೂ ಕರೆಂಟ್ ಅಫೇರ್ಸ್. ನಮ್ಮ ಜಿ ಕೆ ಅಂತ ಏನ್ ಕರಿತೀವಲ್ಲ ಆ ವಿಭಾಗದಲ್ಲಿ ನೀವು 20 ಅಂಕಗಳಿಗೆ ಏನ್ ತಯಾರಿ ಮಾಡ್ಬೇಕು ಅನ್ನುವಂತ ವಿಷಯಗಳು. ಕರೆಂಟ್ ಅಫೇರ್ಸ್ ಎಲ್ಲ ಪ್ರಿಫರಬಲಿ ಹೇಳೋದು ಲಾಸ್ಟ್ 8ರಿಂದ 10 ತಿಂಗಳು ಅಂತ. ಬಟ್ ನಾನು ಹೇಳೋದೇನು ಅಂದ್ರೆ 2024 ಕಂಪ್ಲೀಟ್ ನಿಮಗೆ ಗೊತ್ತಿರ್ಬೇಕು. 23ಗೂ ಹೋಗ್ಬೋದು, ಹೇಳಕ್ಕಾಗಲ್ಲ, ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಕರೆಂಟ್ ಅಫೇರ್ಸ್ ಯಾವ ತರ ಕೇಳಿದ್ದಾರೆ ಈ ವರ್ಷದ್ದು ಅಂತ ತಿಳ್ಕೊಳಕ್ಕೆ ನೀವು ಇವಾಗ ನಿಮ್ಮ ಹತ್ರ ALP ಟೆಕ್ನಿಷಿಯನ್, RPF, JE ಇದು ಕ್ವಶನ್ ಪೇಪರ್ಸ್ ಇವೆ. ಅಲ್ಲೋಗಿ ಚೆಕ್ ಮಾಡಿ, ನಿಮ್ಗೆ ಕರೆಂಟ್ ಅಫೇರ್ಸ್ ಯಾವ ತರ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂಡ್ ಯೂಟ್ಯೂಬ್ ಮ್ಯಾರಥಾನ್ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಇದರಲ್ಲಿ ನೀವು ಸಿಲೆಬಸ್ ನ ಕಂಪ್ಲೀಟ್ ಮಾಡೋದಕ್ಕೆ. ಮತ್ತು ಪೇಯ್ಡ್ ಕ್ಲಾಸಸ್ ನ ತಗೊಂಡಿರೋರು ಅದರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಪೇಯ್ಡ್ ಕ್ಲಾಸ್ ಇರ್ಬೋದು, ನೀವು ಯಾವ ಒಂದು ಸೆಕ್ಷನ್ ಅಲ್ಲಿ, ಯಾವ ಒಂದು ಆಪ್ ಅಲ್ಲಿ, ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕ್ಲಾಸ್ ತಗೊಂಡಿರ್ತಾರೋ ಅಲ್ಲಿ ಆದಷ್ಟು ಬೇಗ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲೂ ಕೂಡ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಸೆಕ್ಷನ್ ವೈಸ್ ಹೋಗಿ, ಅಂದ್ರೆ ಈಗ ಹಿಸ್ಟ್ರಿದು ಜಾಸ್ತಿ ಕ್ವಶನ್ಸ್ ಬರ್ತಾವೆ, ಸೊ ಹಿಸ್ಟ್ರಿ ಮಾಕ್ ಟೆಸ್ಟ್ ಗಳನ್ನ ಜಾಸ್ತಿ ಅಟೆಂಡ್ ಮಾಡಿ, ಕರೆಂಟ್ ಅಫೇರ್ಸ್ ಅಟೆಂಡ್ ಮಾಡಿ, ಸೈನ್ಸ್ ಅಟೆಂಡ್ ಮಾಡಿ, ಈ ತರ. ಓಕೆ, ಇನ್ನು ಇಂಪಾರ್ಟೆಂಟ್ ಆಗಿರೋ ಸ್ಟ್ಯಾಟಿಕ್ ಜಿ ಕೆ ಟಾಪಿಕ್ಸ್ ಹೇಳಿದಿನಲ್ಲ, ಇಲ್ಲಿ ಹೇಳಿರೋದು ಬಹಳ ಮುಖ್ಯವಾಗಿರೋ ಟಾಪಿಕ್ಸ್. ಇದನ್ನ ಬಿಟ್ಟು ಟಾಪಿಕ್ಸ್ ಇರ್ತವೆ, ಅವುಗಳನ್ನ ನೀವು ಓದ್ಕೋಬೇಕು ನೋಡ್ಕೊಂಡು. ಸೊ ಇಷ್ಟು ಮಾಹಿತಿಗಳ ಜೊತೆ ಸಾಧ್ಯವಾದಷ್ಟು ವಿಡಿಯೋಗಳನ್ನ ಮುಂಬರುವ ದಿನಗಳಲ್ಲಿ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೂ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಂತ ನಿಮಗೆ ನೋಟ್ಸ್ ಕೊಡ್ತಾ ಹೋಗ್ತೀನಿ. ಆದಷ್ಟು 200ಕ್ಕಿಂತ ಹೆಚ್ಚು ನೋಟ್ಸ್ ಗಳು ಅವೈಲೇಬಲ್ ಇದೆ ಆಲ್ರೆಡಿ ಚಾನಲ್ ಅಲ್ಲಿ. ದಯವಿಟ್ಟು ಹೋಗಿ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಯಾರ್ಯಾರು ಪೇಯ್ಡ್ ನೋಟ್ಸ್ ಗಳನ್ನ ಜಾಯ್ನ್ ಆಗಿದ್ರೆ ಅವರೆಲ್ಲ ಅದರ ಸದುಪಯೋಗವನ್ನು ಪಡ್ಕೋತಾ ಇದ್ದಾರೆ. ನೀವು ಏನಾದ್ರು ಜಾಯ್ನ್ ಆಗಬೇಕು ಅಂದ್ರೆ ಬಂದು ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಬಂದು ಜಾಯ್ನ್ ಆಗಿ. ಹಾಗೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ವಿಡಿಯೋನ ನಿಮ್ಮ ರೈಲ್ವೆ ತಯಾರಿಯನ್ನು ನಡೆಸಿರ್ತಕ್ಕಂಥ ಆಸ್ಪಿರೆಂಟ್ಸ್ ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಗೆ. ಎಲ್ರಿಗೂ ಧನ್ಯವಾದ.